ಇದು ನಾವು ಮಾಡಿದಲ್ಲಿ 4 ವರ್ಷಕ್ಕೆ ಬಂತು. ಈಗ ಹೊಸ ವೆರೈಟಿಗೆ ಬರೀ 30 ತಿಂಗಳ 32 ತಿಂಗಳ ಬರ್ತಂತೆ. ಇದು 30 ವರ್ಷದಲ್ಲೇ ಬೆಳೆ ಬರ್ತದೆ. ಜೀರೋ ಮೇಂಟೆನೆನ್ಸ್ ಕ್ರಾಪ್ ಅಂದರೆ ಇದಂತ ಹೇಳ್ಬೋದು. ವಾರಕ್ಕೆ 1 ಸಲ ಸ್ಪೇರ್ ಮಾಡಿದ್ರೆ ಸಾಕ್ರಿ. ಸಿ ದರ್ಜೆ ನೌಕರದಷ್ಟು ಪಗಾರ ಬರ್ತದೆ ಸರ್. ತಿಂಗಳ ಒಂದು 50,000 60,000 ಎವರೇಜ್ ಪಗಾರ ಬಿದ್ದುಬಿಡ್ತಾರೆ ಎಲ್ಲರಿಗೆ. ಬೇರೆ ಕೃಷಿಗೆ ನೋಡಿದರೆ ತಾಳೆ ಕೃಷಿ ಬಹಳ ಯೋಗ್ಯ ಸರ್ ರೈತರಿಗೆ. ಅತಿ ಕಡಿಮೆ ನಿರ್ವಹಣೆ ಕೇಳುವ ಬಹುವಾರ್ಷಿಕ ಬೆಳೆ. ಒಮ್ಮೆ ಬಂಡವಾಳ ಹೂಡಿದ್ರೆ ವರ್ಷಗಳವರೆಗೆ ನಿರಂತರ ಆದಾಯ. ಪ್ರತಿ ತಿಂಗಳು ಆದಾಯ ತಂದುಕೊಡುವ ತಾಳೆ ಕೃಷಿ. ಕೃಷಿ ಖಜಾನೆಗೆ ಸ್ವಾಗತ. ನಾನು ಶ್ವೇತಾ. ತಾಳೆ ಕೃಷಿಗೆ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಿನ ಪ್ರೋತ್ಸಾಹ ಸಿಗ್ತಾ ಇದೆ. ತಾಳೆ ಕೃಷಿ ಪ್ರತಿ ತಿಂಗಳು ಅತ್ಯಂತ ಕಡಿಮೆ ನಿರ್ವಹಣೆಯಲ್ಲಿ ಮಿನಿಮಮ್ ಗ್ಯಾರಂಟಿ ಆದಾಯ ತಂದುಕೊಡುವ ಬೆಳೆ. ಈ ಹಿನ್ನೆಲೆಯಲ್ಲಿ ಹೆಚ್ಚು ರೈತರು ತಾಳೆ ಕೃಷಿಯತ್ತ ಮುಖ ಮಾಡ್ತಾ ಇದ್ದು ಹೆಚ್ಚಿನ ಪ್ರದೇಶದಲ್ಲಿ ಈ ಕೃಷಿ ಮಾಡುತ್ತಿದ್ದಾರೆ. ರಾಯಚೂರಿನ ರೈತರೊಬ್ಬರು ದೊಡ್ಡ ಪ್ರಮಾಣದಲ್ಲಿಯೇ ತಾಳೆ ಕೃಷಿ ಮಾಡಿದ್ದು ಅದರಿಂದ ಹೆಚ್ಚಿನ ಆದಾಯ ಪಡಿತಾ ಇದ್ದಾರೆ. ಇಂದು ತಾಳೆ ಕೃಷಿಯಲ್ಲಿ ಇವರು ಅನುಸರಿಸ್ತಾ ಇರುವ ವಿಧಾನಗಳ ಕುರಿತು ಮಾಹಿತಿ ತಿಳಿಯೋಣ ಬನ್ನಿ. ತಾಳೆ ಎಣ್ಣೆ ನಾವು ದಿನನಿತ್ಯ ಬಳಸುವ ಪ್ಯಾಕ್ ಮಾಡಿದ ಬಹುತೇಕ ಆಹಾರ ಪದಾರ್ಥಗಳಲ್ಲಿ ಬಳಸಲಾಗಿರುತ್ತೆ. ಪ್ರಾಸೆಸ್ಡ್ ಫುಡ್ಗಳಲ್ಲಿ ತಾಳೆ ಎಣ್ಣೆ ಇರಲೇಬೇಕು. ಈ ಹಿನ್ನೆಲೆಯಲ್ಲಿ ತಾಳೆ ಎಣ್ಣೆಗೆ ವಿಶ್ವದಾದ್ಯಂತ ಅತಿ ಹೆಚ್ಚಿನ ಬೇಡಿಕೆ ಇದೆ. 2022ರಲ್ಲಿ ಪಾಮ್ ಆಯಿಲ್ ಜಾಗತಿಕ ವಹಿವಾಟು $64.4 ಬಿಲಿಯನ್ ನಷ್ಟಿದ್ದು, ಈ ಪ್ರಮಾಣ 2030ಕ್ಕೆ ಅಂದಾಜು $98.8 ಬಿಲಿಯನ್ ಗೆ ಏರಿಕೆಯಾಗುವ ಸಾಧ್ಯತೆ ಇದೆ. ಇಂಡೋನೇಷ್ಯಾ, ಫಿಲಿಪೈನ್ಸ್ ಮತ್ತು ಥೈಲ್ಯಾಂಡ್ ತಾಳೆ ಕೃಷಿ ಮಾಡುವ ಮತ್ತು ತಾಳೆ ಎಣ್ಣೆ ಉತ್ಪಾದಿಸುವ ಪ್ರಮುಖ ದೇಶಗಳು. ಅದರಲ್ಲೂ ಇಂಡೋನೇಷ್ಯಾ ಜಗತ್ತಿನಲ್ಲಿಯೇ ತಾಳೆ ಕೃಷಿ ಹಾಗೂ ತಾಳೆ ಎಣ್ಣೆ ಉತ್ಪಾದನೆ ಮತ್ತು ರಫ್ತು ಮಾಡುವುದರಲ್ಲಿ ಅಗ್ರಸ್ಥಾನ ಪಡೆದಿದೆ. ಭಾರತ ಪಾಮ್ ಆಯಿಲ್ನ ಅತಿದೊಡ್ಡ ಬಳಕೆದಾರನಾಗಿದೆ. ಆದ್ರೆ ನಮ್ಮಲ್ಲಿ ತಾಳೆ ಬೆಳೆ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲದ ಕಾರಣ ದೊಡ್ಡ ಪ್ರಮಾಣದಲ್ಲಿ ತಾಳೆ ಎಣ್ಣೆಯನ್ನು ಆಮದು ಮಾಡಿಕೊಳ್ಳಲಾಗುತ್ತಿದೆ. 2021ರಲ್ಲಿ 7,69,602 ಟನ್ನಷ್ಟು ಪಾಮ್ ಆಯಿಲ್ ಅನ್ನು ಆಮದು ಮಾಡಿಕೊಳ್ಳಲಾಗಿದೆ. ವಿಸ್ತಾರ ಮಾರುಕಟ್ಟೆ ಮತ್ತು ಬೇಡಿಕೆ ಇರುವ ತಾಳೆ ಎಣ್ಣೆಗೆ ಮೂಲವಾಗಿರುವ ತಾಳೆ ಕೃಷಿ ಸಹ ಲಾಭದಾಯಕವಾಗಿದೆ. ಹಾಗಾಗಿ ನಮ್ಮಲ್ಲಿ ಈಗ ತಾಳೆ ಕೃಷಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತಿದ್ದು, ಪ್ರಸ್ತುತ ಭಾರತದಲ್ಲಿ 4.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತಾಳೆ ಕೃಷಿ ಮಾಡಲಾಗುತ್ತಿದೆ. 15 ಎಕರೆ ಜಮೀನಿನಲ್ಲಿ 800 ಸಸಿ ನಾಟಿ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಮಾಡಿಗಿರಿ ಗ್ರಾಮದ ರೈತ ಶರಣಪ್ಪ ಅವರು 14 ಎಕರೆ 27 ಗುಂಟೆ ಜಮೀನಿನಲ್ಲಿ ತಾಳೆ ಕೃಷಿ ಮಾಡುತ್ತಿದ್ದಾರೆ. ಇವರು 1985ರಲ್ಲಿ ಜಮೀನನ್ನು ಖರೀದಿಸಿದ್ರು. ಆ ಬಳಿಕ 2007ರವರೆಗೆ ಭತ್ತ ಸೇರಿ ಹಲವು ಬೆಳೆಗಳನ್ನು ಬೆಳೆದಿದ್ರು. ಆದ್ರೆ ಯಾವ ಬೆಳೆ ಬೆಳೆದ್ರೂ ಹೆಚ್ಚಿನ ಆದಾಯ ಸಿಗುತ್ತಿರಲಿಲ್ಲ, ಜೊತೆಗೆ ನಷ್ಟವೂ ಆಗುತ್ತಿತ್ತು. ಹಾಗಾಗಿ ಇವರು ಸುಲಭವಾಗಿ ನಿರ್ವಹಣೆ ಮಾಡಬಹುದಾದ ಬೇರೆ ಬೆಳೆಯ ಹುಡುಕಾಟದಲ್ಲಿದ್ರು. ಆಗ ತಾಳೆ ಕೃಷಿಯ ಕುರಿತು ಮಾಹಿತಿ ಸಿಕ್ಕಿತ್ತು. ತಾಳೆ ಬೆಳೆ ಬೆಳೆಯಲು ನಿರ್ಧರಿಸಿದ ಇವರು ತಮ್ಮ ಜಮೀನಿನಲ್ಲಿ 800ಕ್ಕೂ ಹೆಚ್ಚು ಗಿಡಗಳನ್ನು ನಾಟಿ ಮಾಡಿದ್ರು. ಅದರಲ್ಲಿ ಕೆಲವೊಂದಿಷ್ಟು ಗಿಡಗಳು ಸತ್ತಿದ್ದು, ಈಗ 780 ಸಸಿಗಳಿದ್ದು ಅದರಿಂದ ಉತ್ತಮ ಇಳುವರಿ ಸಿಗುತ್ತಿದೆ. 14 ಎಕರೆ 27 ಗುಂಟೆಯಲ್ಲಿ 800 ಸಸಿ ಹಾಕಿನಿ ಸರ್. ಅದರಲ್ಲಿ ಕನಿಷ್ಠ ಒಂದು 45-50 ಗಿಡ ಸಸಿಗಳು ಸತ್ತವ್ರೆ. ಆಮೇಲೆ ಈಗಿರೋದು 780ರಿಂದ 800 ಸಮೀಪ ಅವ್ರೆ. ಇದರಿಂದ ನನಗೆ ಏನು ಸಮಸ್ಯೆ ಆಗಿತ್ತು ಅಂದರೆ, ಫಸ್ಟ್ ಒಂದು ರೋಗ ಬರ್ತಿತ್ತು 1 ವರ್ಷ ಒಳಗೆ. ಅದು ಸುಳಿ ಕಡೆ ರೋಗ. ಅದ್ರ ಬಿಟ್ಟರೆ ಇದಕ್ಕೆ ಯಾವ ರೋಗನೂ ಇಲ್ಲ.
ಇನ್ನು ನಮ್ಮ ದೇಶಕ್ಕೆ ತಾಳೆ ಎಣ್ಣೆಯನ್ನು ದೊಡ್ಡ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಳಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ತಾಳೆ ಬೆಳೆಯಲು ಪ್ರೋತ್ಸಾಹವನ್ನು ನೀಡಲಾಗುತ್ತಿದೆ. ಆದ್ರೆ ಕೆಲವೊಂದಿಷ್ಟು ರೈತರು ತಾಳೆ ಬೆಳೆದು ಆ ಬಳಿಕ ಗಿಡ ಕಿತ್ತು ಬೇರೆ ಬೆಳೆ ಬೆಳೆಯುತ್ತಿದ್ದಾರೆ. ಆದ್ರೆ ನನ್ನ ತೋಟಕ್ಕೆ ತಾಳೆ ಬೆಳೆಯೇ ಸೂಕ್ತ ಎಂದು ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ತಾಳೆ ಬೆಳೆಯನ್ನೇ ಬೆಳೆಯುತ್ತಿದ್ದೇನೆ ಅಂತಾರೆ ಶರಣಪ್ಪ ಅವರು. ಇದು ಮೊದಲು ಯಾರಿಗೆ ಗೊತ್ತಿದ್ದಿಲ್ಲ. ನಾನು ಹೊಲ ತಾಳೆ ಬೆಳೆ ಹಾಕಿದೆ ಏನು ಅಂತ ಎಲ್ಲರೂ ನಾವು ವಿಚಾರ ಮಾಡಿದರು. ಆದರೆ 3F ಕಂಪ್ನಿಯವರು ಎಲ್ಲರೂ ಗೊತ್ತಾದ ಮಕ ಇದು ತಾಳೆ ಬೆಳೆ ಹಿಂಗೆ ಪಾಮ್ ಆಯಿಲ್ ತಯಾರಾಗ್ತಂತ ಕೇಸಿ ಎಲ್ಲ ಕಡೆ ಗೊತ್ತಾಯಿತು. ಭಾರತದ 65ರಿಂದ 68% ಬೇರೆ ದೇಶದಿಂದ ಆಮದು ಮಾಡ್ಕೊಂತಾರೆ. ಈ ಸ್ವಾವಲಂಬನೆ ಆಗೋ ಸಲುವಾಗಿ ಇದು ಮೊದಲಿಂದ ರೈತರಿಗೆ ಪ್ರಚೋದನೆ ಕೊಟ್ಕೊಂತ ಬಂದ್ರಿ, ಡೆವಲಪ್ ಮಾಡಿರಿ ಬೇಡ್ರಿ ಅಂತ. ಆದರೆ ಜನರು ಭಾಳಷ್ಟು ಮಂದಿ ಅದರ ಅನುಕೂಲ ತಗೊಂಡು ಗಿಡ ಕಿತ್ತಾಕ್ರಿ. ಆದರೆ ನಾನು ಆ ರೀತಿ ಮಾಡಲಿಲ್ಲ. ನನ್ನ ಹೊಲಕ್ಕೆ ಸೂಟೇಬಲ್ ಅಂತ ಕೇಸಿ ನನಗೆ ಗೊತ್ತಾಗಿ ನಾನು ಗಟ್ಟಿ ಮಾಡ್ಕೊಂಡೆ. ನಾವು ತಾಳೆ ಸಸಿಗಳನ್ನು ನಾಟಿ ಮಾಡಿದಾಗ ತಾರಾ ಎಂಬ ತಳಿ ಇತ್ತು. ಈಗ ಇನ್ನು ಹಲವು ತಳಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಹೊಸದಾಗಿ ಪರಿಚಯಿಸಿರುವ ತಳಿಗಳು ಬೇಗ ಫಸಲು ಕೊಡುತ್ತವೆ. ಮೊದಲಿದ್ದ ತಳಿಗಳು 4 ವರ್ಷದ ಬಳಿಕ ಫಸಲು ಬಿಟ್ಟರೆ, ಈಗ ಇರುವ ತಳಿಗಳಲ್ಲಿ 4 ವರ್ಷಕ್ಕೂ ಮೊದಲೇ ಫಸಲು ಕಟಾವು ಮಾಡಬಹುದು. ನಾವು ಹಾಕಿದಾಗ ತಾರ ಒಂದೇ ಇರ್ತದೆ ನಮ್ಗೆ ಗೊತ್ತಿದ್ದದ್ದು. ಈಗ ತಿರಾಡೆ ಲಾಮೆ ಅನ್ಕೇಸಿ ಇನ್ನೂ 2 ತಳಿ ಬಂದವ್ರಿ. ಅವು ಹೈಬ್ರಿಡ್ ತಳಿ, ಹೈಟ್ ಕಡಿಮೆ ಬೆಳಿತಾವ. 30 ತಿಂಗಳಲ್ಲಿ ಫಸಲು ಬರ್ತಾರೆ. ಡಿಫ್ರೆನ್ಸ್ ಅಂದರೆ ಹೈಟ್ ಕಡಿಮೆ ಇರ್ತಾರೆ. ಆಮೇಲೆ 30 ತಿಂಗಳಲ್ಲಿ ಬೆಳೆ ಬರ್ತದೆ. ನಮ್ಮದು 4 ವರ್ಷ ಬೇಕಾಯ್ತು. ಅವಾಗ 42-45 ತಿಂಗಳದಾಗ ನಮಗೆ ಬೆಳೆ ಬಂದು, ಇವ್ರದ್ದೆಲ್ಲ 30 ತಿಂಗಳದಾಗೆ ಬೆಳೆ ಬರುತ್ತೆ. ಇದು ನಾವು ಮಾಡಿದಲ್ಲಿ 4 ವರ್ಷಕ್ಕೆ ಬಂತ್ರಿ. ಈಗ ಹೊಸ ವೆರೈಟಿಗೆ ಬರೀ 30 ತಿಂಗಳ 32 ತಿಂಗಳದಾಗ ಬರ್ತಂತ್ರಿ. ಇದು 30 ವರ್ಷದ ಬೆಳೆ ಬರುತ್ತೆ. ತಾಳೆ ಬೆಳೆಯನ್ನು ಎಲ್ಲಾ ವಿಧದ ಮಣ್ಣಿನಲ್ಲೂ ಬೆಳೆಯಬಹುದು. ತಾಳೆ ಬೆಳೆಯಲು ರಾಯಚೂರು, ಯಾದಗಿರಿ, ಕಲಬುರಗಿ, ಬಾಗಲಕೋಟೆ, ಬೀದರ್ ಸೇರಿದಂತೆ ಉತ್ತರ ಕರ್ನಾಟಕ ಭಾಗ ಸೂಕ್ತವಾದುದು. ತಾಳಿಯನ್ನು ಕೆಂಪು ಮತ್ತು ಕಪ್ಪು ಮಣ್ಣಿನಲ್ಲಿಯೂ ಬೆಳೆಯಬಹುದು. ಆದರೆ ಈ ಬೆಳೆ ಬೆಳೆಯಲು ನೀರಾವರಿ ಸೌಲಭ್ಯ ಇರಬೇಕಾಗುತ್ತೆ. ಇನ್ನು ತಾಳೆ ಸಸಿ ನಾಟಿ ಮಾಡುವಾಗ 2x2 ಅಳತೆಯ ಗುಂಡಿ ತೆಗೆದು ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಮತ್ತು ರಸಗೊಬ್ಬರವನ್ನು ಹಾಕಿ ಸಸಿ ನಾಟಿ ಮಾಡಿ ಮೇಲ್ಭಾಗದಲ್ಲಿ ಕೆಂಪು ಮಣ್ಣು ಹಾಕಿದ್ರು. ನಾವು 2x2 ಅಂದರೆ 2 ಫೀಟ್ ಅಗಲ 2 ಫೀಟ್ ಉದ್ದ ತೆಗ್ಗು ತೋಡ್ಬೇಕ್ರಿ. ಆಮೇಲೆ ಅದರಲ್ಲಿ ಸ್ವಲ್ಪ DAP ಒಂದು 10-15-20 ಗ್ರಾಮ್ DAP ಹಾಕಿ ನಾವು ಪ್ಲ್ಯಾಂಟೇಷನ್ ಮಾಡಿದಂದರೆ ಏನಿಲ್ಲ ಪ್ರೊಸೀಜರ್. ಅವ್ರು ಕೊಟ್ಟು ತಾಳೆನ ಅದ್ರ ಪ್ಲಾಸ್ಟಿಕ್ ಕಟ್ ಮಾಡಿ ಇಡೋದು. ಅದರಲ್ಲಿ ನಾವು ಸ್ವಲ್ಪ ಎಣ್ಣೆ ಗೊಬ್ಬರ ಮತ್ತು ಟೆಮಿಕ್ ಟೆಂಜಿ ಅಂತ ಕೇಸಿ ಸ್ವಲ್ಪ ಒಂದು 4-5 ಹಾಕ್ಬೇಕ್ರಿ. ಯಾಕಂದ್ರೆ ಅದು ಹುಳ ಪಳ ಏನು ಡೊಣ್ಣೆ ಹುಳ ಬರಬಾರ್ದು. ಎಣ್ಣೆ ಗೊಬ್ಬರ ಹಾಕಿದ್ರೆ ಡೊಣ್ಣೆ ಹುಳ ಬರ್ತಾರೆ. ಅದು ಆಗ್ಬಾರ್ದು ಅನ್ನೋ ಸಲುವಾಗಿ ಅದೊಂದು ಆಗ್ಬೇಕು ರೀ. ಮ್ಯಾಗ ಸ್ವಲ್ಪ ಕೆಂಪು ಮಣ್ಣು ಹಾಕಿಬಿಟ್ರೆ ಭಾಳ ಚಲೋ ರೀ. ಸರ್ ಹವಾಮಾನ ಗುಣ ನಮ್ಮದು ಸೂಟೇಬಲ್ ಸರ್. ನಮ್ಮ ರಾಯಚೂರು ಜಿಲ್ಲಾ, ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗ, ಬೀದರ್ ಇವೆಲ್ಲ ಭಾಳ ಪ್ರಾಶಸ್ತ್ಯವಾದ ಜಿಲ್ಲೆಗಳು ಸರ್. ನಮ್ಮಲ್ಲಿ ನೀರಿನ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಇದನ್ನು ಮಾಡ್ಬೇಕು ಸರ್. ಯಾವುದೇ ಕಾರಣಕ್ಕೆ ಎರೆ ಬಿಡಕ್ಕೆ ಬಿಡಬಾರ್ದು ರೀ. ಸುತ್ತ ತೇವಾಂಶ ಇರಬೇಕು. ಗಿಡದ ಸುತ್ತ ತೇವಾಂಶ ಯಾವಾಗಲೂ ಇರಬೇಕು. ಇದು ಮೊದಲೇ ಮಾತು. ಮಣ್ಣಿನ ಗುಣ ಯಾವುದೇ ಇರ್ಬೋದು ನಡೀತದೆ. ನಾವು 2 ನೋಡಿ ಬಂದೀವಿ. ನಾವು ಪೆದ್ದವಿಗೆ ಹೋದಲ್ಲಿ ಕೆಂಪು ಮಣ್ಣಿನಲ್ಲಿ ಬೆಳೆದಾರೆ, ಈ ಕಪ್ಪು ಭೂಮಿಯಲ್ಲಿಯೂ ಬೆಳೆದಾರೆ. ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ರೀ. ಮಣ್ಣು ಪರೀಕ್ಷೆ ನಾವು ಯೂನಿವರ್ಸಿಟಿಯಲ್ಲಿ ಮಾಡಿಸಿವಿ ರೀ. ನೀರು ಪರೀಕ್ಷೆ ಮಾಡಿಸಿವಿ. ಬೇರೆ ತೋಟಗಾರಿಕೆ ಬೆಳೆಗಳಿಗೆ ಹೋಲಿಸಿದ್ರೆ ತಾಳೆ ಬೆಳೆಯನ್ನ ಸುಲಭವಾಗಿ ಬೆಳೆಯಬಹುದು. ಈ ಬೆಳೆಯಲ್ಲಿ ಹೆಚ್ಚಿನ ನಿರ್ವಹಣೆ ಮಾಡದಿದ್ದರೂ ಇಳುವರಿ ಸಿಗುತ್ತೆ. ಆದರೆ ಸ್ವಲ್ಪ ಮುತುವರ್ಜಿ ವಹಿಸಿ ಬೆಳೆಯ ನಿರ್ವಹಣೆ ಮಾಡಿದ್ರೆ ಹೆಚ್ಚಿನ ಲಾಭ ಪಡೆಯಲು ಸಾಧ್ಯವಿದೆ. ತಾಳೆ ಬೆಳೆ ಹೆಚ್ಚಿನ ಕೆಲಸ ಬೇಡುವುದಿಲ್ಲ. ವಾರಕ್ಕೊಮ್ಮೆ ತಾಳೆ ತೋಟದಲ್ಲಿ ಕೆಲಸ ಮಾಡಿದ್ರೂ ಸಾಕಾಗುತ್ತೆ. ಗೊಬ್ಬರ ಮತ್ತು ನೀರು ಗಿಡಗಳಿಗೆ ಸರಿಯಾಗಿ ತಲುಪಿದೆಯೇ ಎಂಬುದನ್ನು ನಿಗಾವಹಿಸಬೇಕು. ಇದನ್ನು ಹೊರತುಪಡಿಸಿ ಬೇರೆ ನಿರ್ವಹಣೆಯನ್ನು ಈ ಬೆಳೆ ಕೇಳುವುದಿಲ್ಲ. ನನ್ನ ಲೆಕ್ಕಾಚಾರದಲ್ಲಿ 0 ಮೇಂಟೆನೆನ್ಸ್ ಕ್ರಾಪ್ ಅಂದರೆ ಇದಂತ ಹೇಳ್ಬೋದು ರೀ. ಯಾವ ಉದ್ಯೋಗ ಆದರೂ ಮಾಡ್ಬೋದು ರೀ. ವಾರಕ್ಕೆ 1 ಸಲ ಸ್ಪೇರ್ ಮಾಡಿದ್ರೆ ಸಾಕು ರೀ. ಎಲ್ಲ ಗಿಡಗಳಿಗೆ ನೀರು ಮುಟ್ಟಿವೇ ಇಲ್ಲ, ಎಲ್ಲ ಗಿಡಗಳಿಗೆ ಗೊಬ್ಬರ ಹಾಕಿವೇ ಇಲ್ಲ. ಇವೆರಡು ನೋಡಿಬಿಟ್ರೆ ಯಾರಾದರೂ ಮಾಡ್ಬೋದು.
ನಾವು ತಾಳೆ ಬೆಳೆ ನಾಟಿ ಮಾಡಿದ ಬಳಿಕ ಬೇರೆ ಭಾಗಗಳಲ್ಲಿ ಬೆಳೆದಿರುವ ತಾಳೆ ತೋಟಗಳಿಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದೆವು. ಈ ಮೊದಲು ವರ್ಷಕ್ಕೆ 2 ಬಾರಿ ಗೊಬ್ಬರ ನೀಡುತ್ತಿದ್ದೆವು. ಆದ್ರೆ ಬೇರೆ ತೋಟಗಳಲ್ಲಿ ತಾಳೆ ಬೆಳೆಯನ್ನು ಹೇಗೆ ಬೆಳೆಯುತ್ತಿದ್ದಾರೆ ಎಂಬ ಮಾಹಿತಿ ಪಡೆದ ಬಳಿಕ ಈಗ ವರ್ಷಕ್ಕೆ 4 ಬಾರಿ ಗೊಬ್ಬರ ಕೊಡುತ್ತಿದ್ದೇವೆ. ಇದರಿಂದ ಉತ್ತಮವಾದ ಫಸಲು ದೊರೆಯುತ್ತಿದೆ. 1 ಎಕರೆಯಲ್ಲಿ 10 ಟನ್ಗಿಂತ ಹೆಚ್ಚು ಇಳುವರಿ ಸಿಗುತ್ತಿದೆ ಅನ್ನೋದು ಶರಣಪ್ಪ ಅವರ ಅಭಿಪ್ರಾಯ. ನಾವು ತಾಳೆ ಬೆಳೆ ಮಾಡಿದ್ಬೇಕಾದ್ರೆ ತಾಳೆ ಪಲ್ಲೆ ಗೂಡಮ್ ಅಂತ ಬರ್ತಾರೆ, ಪೆದ್ದವೇಗೆ ಅಂತ ಬರುತ್ತೆ. 2 ತಾಳೆ ಪಲ್ಲೆ ಗೂಡಮ್ನಲ್ಲಿ ಪೆದ್ದವೇಗೆ ಅಂತ ಕೇಸಿ ರಿಸರ್ಚ್ ಸೆಂಟರ್ ಇದೆ. ನಮ್ಗೆ 3F ಕಂಪ್ನಿಯವರು ಕರ್ಕೊಂಡೋಗಿ ಅಲ್ಲೆಲ್ಲ ಪರಿಚಯ ಮಾಡಿಸಿದ್ರು. ಅಲ್ಲಿ ತಾಳೆ ಬೆಳೆ ಹೆಂಗಿದೆ ಅಂದರೆ ನಮ್ಮಲ್ಲಿ ಹತ್ತಿ ಮೆಣಸಿಕಾಯಿ ಬೆಳೆದಂಗೆ ಎಲ್ಲ ಕಡೆ ಅವೇ ಪ್ಲಾಟ್ ಇದೆ. ಅಲ್ಲಿ ಹೋಗಿ ಎಲ್ಲ ನೋಡ್ಕೊಂಬಂದ್ವಿ. ಕಪ್ಪು ಭೂಮಿಯಲ್ಲಿ ಹೆಂಗಿದೆ, ಕೆಂಪು ಭೂಮಿಯಲ್ಲಿ ಹೆಂಗಿದೆ, ಇವೆಲ್ಲಷ್ಟು ನಾವು ಸ್ಟಡಿ ಮಾಡ್ಕೊಂಬಂದ್ಮಕ್ಕ ಇದಕ್ಕೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಐಡಿಯಾ ಬಂತು. ತದನಂತರ ನಾವು ಪ್ರತಿ ವರ್ಷ ನಾವು 2 ಸಲ ಗೊಬ್ಬರ ಕೊಡ್ತಿದ್ವಿ. 2018ರಲ್ಲಿ ನಾವು ಗೋಕಾಕ್ ಬಾಗಲಕೋಟೆಗೆ ಟೂರ್ ಮಾಡಿದ್ವಿ. ಮಾಡಿದಲ್ಲಿ ಅವ್ರು ಹೇಳಿದ್ರು ವರ್ಷಕ್ಕೆ ಮಿನಿಮಮ್ 4-5 ಸಲ ಕೊಡ್ಬೇಕು ಗೊಬ್ಬರ ಅಂತ ಹೇಳಿದ್ರು. ನಾವೀಗ 4 ಸಲ ಕೊಡಕತ್ತೀವಿ. ನಮ್ದೀಗ 100 ಟನ್ ದಾಟದ, 10 ಟನ್ ಸಮೀಪ ಬರಕತ್ತದ. ಈಗ ತಾಳೆ ಬೆಳೆಯಲ್ಲಿ ಹೆಚ್ಚಿನ ಕಾರ್ಮಿಕರು ಬೇಕಾಗುವುದಿಲ್ಲ. ಕಟಾವು ಆರಂಭವಾದ ಬಳಿಕ ಮಾತ್ರ ತಾಳೆ ಕಟಾವು ಮಾಡಲು ಕೆಲಸಗಾರರ ಅವಶ್ಯಕತೆ ಇರುತ್ತೆ. ಉಳಿದಂತೆ ತೋಟದ ನಿರ್ವಹಣೆಗೆ ಒಬ್ಬ ಕೆಲಸಗಾರರಿದ್ದರೆ ಸಾಕಾಗುತ್ತೆ. ಸರ್, ಇದಕ್ಕೆ ಕಾರ್ಮಿಕರು ಭಾಳ ಬೇಕಿಲ್ರಿ. ನೀರು ಕಟ್ಟ ವ್ಯವಸ್ಥೆ ಒಬ್ಬ ಮನುಷ್ಯ ಸಾಕ್ರಿ. ನನಗೀಗ 12 ಎಕರೆ ಎಷ್ಟಿದ್ರೆ ಒಬ್ಬ ಮನುಷ್ಯ ನನಗೆ ಮೇಂಟೈನ್ ಮಾಡ್ತಾನೆ ಸರ್. ಈಗ ಅದು 4ನೇ ವರ್ಷ ಕಟಾವು ಬಂದ್ಮ್ಯಾಕ ಶುರುವಾತು ಸರ್ತು ಸಮಸ್ಯೆ. ಇಲ್ಲಿ ಏನಿದೆ, ಒಂದು ಮೆಕ್ಯಾನಿಕಲ್ ಸಿಸ್ಟಮ್ ಇಲ್ಲ. ನಾವಿಲ್ಲಿ ಎಲ್ಲ ಮ್ಯಾನ್ಯುವಲ್ಲೇ ಮಾಡ್ಬೇಕಾಗಿದೆ, ಕೈಯಲ್ಲೇ ಕಡಿಬೇಕಾಗಿದೆ, ಕೊಡ್ಲಿಲ್ಲೇ ಕಡಿಬೇಕಾಗಿದೆ, ಮತ್ತು ಇಲ್ಲ ಕುಡುಗಲ್ಲೇ ಕಿತ್ಬೇಕಾಗಿದೆ. ಇದರಿಂದ ಏನಾಗಿದೆ ಸಮಸ್ಯೆ ನಮಗಂದರೆ, ಇಲ್ಲಿ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಂದೊಂದೇ ಪ್ಲಾಟ್ ಇರೋ ಸಲುವಾಗಿ ಲೇಬರ್ಸ್ ಒಂದು ಯೂನಿಯನ್ ಇಲ್ಲ, ಏನಿಲ್ಲ, ಬಂದು ಕಡ್ದು ಹೋಗೋಕೆ ಇದೊಂದು ಸಮಸ್ಯೆ ಇದೆ. ಅಲ್ಲಿ ಆಂಧ್ರದಲ್ಲಿ ಏನದ ಬರೀ 650 ರೂಪಾಯಿ ಟನ್ ಕಟ್ ಮಾಡ್ತಾರೆ. ನಮ್ದು ಇಲ್ಲಿ 1400-1500 ರೂಪಾಯಿ ಬರುತ್ತೆ. ಇಲ್ಲಿ ತಾಳೆ ಸಸಿಗಳನ್ನು ನಾಟಿ ಮಾಡಿದ ಬಳಿಕ ಮೊದಲ 3-4 ವರ್ಷ ಅಂತರ ಬೆಳೆಗಳನ್ನು ಬೆಳೆದುಕೊಳ್ಳಬಹುದು. ಈ ಸಂದರ್ಭದಲ್ಲಿ ಕಳೆ ಸಮಸ್ಯೆ ಇರುವುದಿಲ್ಲ. ಗಿಡಗಳು ದೊಡ್ಡದಾದಂತೆ ಅಂತರ ಬೆಳೆ ಬೆಳೆಯಲು ಸಾಧ್ಯವಾಗುವುದಿಲ್ಲ. ಈ ಸಂದರ್ಭದಲ್ಲಿ ಕಳೆ ನಿರ್ವಹಣೆ ಮಾಡಿಕೊಳ್ಳಬೇಕಾಗತ್ತೆ. ಕಸ ನಿಯಂತ್ರಣ ಇದು ಭಾಳ ಒಂದು 3-4 ವರ್ಷ ಸಮಸ್ಯೆ ರೀ. ನಾವು 3-4 ವರ್ಷ ಮಧ್ಯದಲ್ಲಿ ಯಾವುದಾದ್ರೂ ಬೆಳೆ ಬೆಳಿಬೋದು. 4 ವರ್ಷವರೆಗೂ ಹತ್ತಿ ಬೆಳಿಬೋದು, ಜೋಳ ಬೆಳಿಬೋದು, ಏನಾದರೂ ಬೆಳಿಬೋದು. ಅವಾಗ ಅದು ಕಳೆದ ಪ್ರಶ್ನೆ ಬರೋಂಗಿಲ್ಲ ರೀ. ಯಾವಾಗ 6ನೇ ವರ್ಷದಲ್ಲಿ ಕಳೆ ಸಮಸ್ಯೆ ಬರ್ತಾರೆ, ಆವಾಗ ನಾವು ಗ್ಲೈಸಿಲ್ ಬಿಡ್ತೀವಿ ರೀ, ಕಳೆನಾಶಕ ಹೊಡಿತೀವಿ. ಕಳೆನಾಶಕ ಹೊಡೆದು ಕಂಟ್ರೋಲ್ ಮಾಡ್ತೀವಿ ರೀ. 6ನೇ ವರ್ಷದ ನಂತರ ಟಿಲ್ಲರ್ ಹೊಡೆಯಂಗಿಲ್ಲ ರೀ, ರೋಟೋವೇಟರ್ ಹೊಡೆಯಂಗಿಲ್ಲ. ತಾಳೆ ಬೆಳೆಯಲ್ಲಿ ಬಹುತೇಕ ಸಂದರ್ಭದಲ್ಲಿ ರೋಗ ಮತ್ತು ಕೀಟಗಳ ಬಾಧೆ ಕಂಡುಬರುವುದಿಲ್ಲ. ಆದರೆ ಈ ಬೆಳೆಗೆ ಕಾಡುವ ರೋಗ ಮತ್ತು ಕೀಟಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ, ಪ್ರಮುಖ ರೋಗ ಮತ್ತು ಕೀಟಗಳು: ಸುಳಿ ಕೊರೆಯುವ ದುಂಬಿ. ಹಾನಿಯ ಲಕ್ಷಣಗಳು: ದುಂಬಿಯು ಸುಳಿಯನ್ನು ಕೊರೆದು ಒಳಸೇರಿ ತಿರುಳನ್ನು ತಿನ್ನುತ್ತದೆ. ಹಾನಿಗೊಳಗಾದ ಭಾಗದಿಂದ ನಾರು ಹೊರಬರುತ್ತದೆ. ಕೆಂಪು ಮೂತಿಯ ಹುಳು. ಹಾನಿಯ ಲಕ್ಷಣಗಳು: ಮರಿಹುಳುಗಳು ಮತ್ತು ದುಂಬಿಗಳು ಕಾಂಡದ ಮೇಲೆ ರಂಧ್ರ ಮಾಡಿ ಹಾನಿ ಮಾಡುತ್ತವೆ. ರಂಧ್ರದಿಂದ ಅಂಟು ಪದಾರ್ಥ ಹೊರಬರುತ್ತದೆ. ಅಂತಹ ಮರಗಳು ಕ್ರಮೇಣ ಒಣಗುತ್ತವೆ. ಸ್ಲಗ್ ಕ್ಯಾಟರ್ಪಿಲ್ಲರ್. ಹಾನಿಯ ಲಕ್ಷಣಗಳು: ಮರಿಹುಳುಗಳು ಚಪ್ಪಯಾಗಿದ್ದು ದೇಹದ ತುಂಬ ಸಣ್ಣ ಮುಳ್ಳುಗಳಿರುತ್ತವೆ. ಮರಿಹುಳುಗಳು ಹೆಚ್ಚಾಗಿ ಹೊರಸುತ್ತಿನ ಗರಿಗಳನ್ನು ತಿನ್ನುತ್ತವೆ. ಎಲೆ ಚುಕ್ಕೆ ರೋಗ ಹಾಗೂ ಚಿಬ್ಬು ರೋಗ. ಹಾನಿಯ ಲಕ್ಷಣಗಳು: ಎಲೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಕಂಡುಬಂದು ಎಲೆ ಒಣಗುತ್ತದೆ. ಕಾಂಡ ಮತ್ತು ಟೊಂಗೆಗಳ ಮೇಲೂ ಚುಕ್ಕೆ ಕಂಡುಬಂದು ಚಿಬ್ಬಿನಂತಾಗಿ ವಿಕಾರವಾಗಿ ಕಾಣುತ್ತದೆ. ಎಲೆಗಳು ಉದುರುತ್ತದೆ. ಸುಳಿ ಕೊಳೆ ರೋಗ. ಹಾನಿಯ ಲಕ್ಷಣಗಳು: ರೋಗಕ್ಕೆ ತುತ್ತಾದ ಗಿಡದ ತುದಿ ಭಾಗವು ಕಪ್ಪಾಗಿ ಕೊಳೆಯುತ್ತದೆ. ಅಣಬೆ ರೋಗ. ಹಾನಿಯ ಲಕ್ಷಣಗಳು: ಗಿಡ ನಿಸ್ತೇಜವಾಗಿ ಬೆಳವಣಿಗೆ ಕುಂಠಿತವಾಗುತ್ತದೆ. ವರ್ಷದಿಂದ ವರ್ಷಕ್ಕೆ ಇಳುವರಿ ಗಣನೀಯವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಬುಡದ ಕಾಂಡದಲ್ಲಿ ಅಣಬೆಯ ಆಕಾರದ ಶಿಲೀಂಧ್ರ ಹರಡುವಿಕೆ ಕಂಡುಬರುತ್ತದೆ. ತಾಳೆ ಬೆಳೆಯಲ್ಲಿ ಕೆಲವು ರೋಗ ಮತ್ತು ಕೀಟಗಳ ಬಾಧೆ ಕಂಡುಬರುತ್ತೆ. ಇನ್ನು ರೋಗ ಮತ್ತು ಕೀಟ ಬಾಧೆ ಕಂಡುಬಂದಾಗ ಸುಲಭವಾಗಿ ನಿಯಂತ್ರಣ ಮಾಡಿಕೊಳ್ಳಲು ಸಾಧ್ಯವಿದೆ.
ನಾವು ಯಾವುದೇ ಒಂದು ಬೆಳೆ ಬೆಳೆದ್ರೆ ಫಸಲು ಕಟಾವಾದ ಬಳಿಕ ಅದರಲ್ಲಿ ಆದಾಯ ಸಿಗುತ್ತೆ. ಇನ್ನು ಬಹುವಾರ್ಷಿಕ ಬೆಳೆಗಳಲ್ಲಿ ಫಸಲು ಬಿಡುವ ಕಾಲದಲ್ಲಿ ಮಾತ್ರ ಆದಾಯ ಪಡೆಯಬಹುದಾಗಿದೆ. ಉಳಿದಂತೆ ವರ್ಷದ ಬಹುತೇಕ ಸಂದರ್ಭದಲ್ಲಿ ಯಾವುದೇ ಆದಾಯ ಇರೋದಿಲ್ಲ. ಆದರೆ ತಾಳೆ ಕೃಷಿಯಲ್ಲಿ ಪ್ರತಿ ತಿಂಗಳು ಸಂಬಳ ಪಡೆದಂತೆ ಆದಾಯ ಪಡೆಯಬಹುದಾಗಿದೆ. ಈ ಕುರಿತು ವಿವರ ತಿಳಿಯೋಣ ಬನ್ನಿ. 1 ಎಕರೆಯಲ್ಲಿ 10 ಟನ್ ಇಳುವರಿ, 12 ಟನ್ ಹಣ್ಣಿನಿಂದ 2.5 ಟನ್ ತಾಳೆ ಎಣ್ಣೆ ಲಭ್ಯ. ತಾಳೆ ಸಸಿ ನಾಟಿ ಮಾಡಿದ 4 ವರ್ಷದ ಬಳಿಕ ಮೊದಲು ಕಟಾವು ಮಾಡಬಹುದು. ತಾಳೆ ಹಣ್ಣುಗಳು ಕಿತ್ತಳೆ ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಆ ಬಳಿಕ ಪ್ರತಿ ಗೊಂಚಲಿನಿಂದ 5 ರಿಂದ 10 ಹಣ್ಣುಗಳು ಉದುರಿ ಬೀಳುತ್ತವೆ. ಈ ಹಂತದಲ್ಲಿ ಹಣ್ಣುಗಳನ್ನು ಬೆರಳಿನಿಂದ ಬಲವಾಗಿ ಒತ್ತಿದಾಗ ಕಿತ್ತಳೆ ಬಣ್ಣದ ಎಣ್ಣೆ ಹೊರಹೊಮ್ಮುತ್ತದೆ. ಈ ಹಂತದಲ್ಲಿ ತಾಳೆ ಹಣ್ಣುಗಳ ಗೊಂಚಲವನ್ನು ಕಟಾವು ಮಾಡಬೇಕು. ಇನ್ನು ಉತ್ತಮವಾಗಿ ನಿರ್ವಹಣೆ ಮಾಡಿದ ತೋಟದಲ್ಲಿ 1 ಎಕರೆ 14 ಟನ್ ವರೆಗೆ ಇಳುವರಿ ಪಡೆಯಬಹುದು. ಶರಣಪ್ಪ ಅವರ ತೋಟದಲ್ಲಿ ಪ್ರಸ್ತುತ 10 ಟನ್ಗೂ ಹೆಚ್ಚಿನ ಇಳುವರಿ ಸಿಗುತ್ತಿದೆ. ಅಂದಾಜು 12 ಟನ್ ಹಣ್ಣಿನ ಗೊಂಚಲಿನಿಂದ 2.5 ಟನ್ ತಾಳೆ ಎಣ್ಣೆ ಪಡೆಯಬಹುದು. ಇನ್ನು 4ನೇ ವರ್ಷದಿಂದ ಕಟಾವು ಆರಂಭವಾದರೂ ಸಹ ಆರಂಭದ ವರ್ಷಗಳಲ್ಲಿ ಬರುವ ಆದಾಯ ಖರ್ಚನ್ನು ಸರಿದೂಗಿಸುತ್ತೆ. ಆದರೆ 7ನೇ ವರ್ಷದ ಬಳಿಕ ಹೆಚ್ಚಿನ ಲಾಭಾಂಶ ಸಿಗುತ್ತೆ. ಕಟಾವು ಮಾಡಿಟ್ಟರೆ ಕಂಪನಿಯವರೇ ತಾಳೆಯನ್ನು ಕೊಂಡೊಯ್ದು ಪ್ರತಿ ತಿಂಗಳು ಹಣ ಸಂದಾಯ ಮಾಡುತ್ತಾರೆ. ಕಟಾವು ಪ್ರಕ್ರಿಯೆ ಮೊದಲೇ ಪ್ರಾರಂಭದಲ್ಲಿ ಬಂದಾಗ ಭಾಳ ಆ ವರ್ಷದ್ದು ವರ್ಕೌಟ್ ಆಗ್ತಾರೆ, ಖರ್ಚು ಹೊರಗೆ ಬರುತ್ತೆ ಅಷ್ಟೇ, ಬೇರೆ ಲಾಭಾಂಶ ಇರೋಂಗಿಲ್ಲ. 7ನೇ ವರ್ಷಲೇಸಿ ಲಾಭ ಶುರು ಆಗ್ತಾರೆ. ಇದು ಮಾರ್ಕೆಟ್ ನೋಡ್ರಿ, ನಾನು ಪ್ರಾರಂಭದಲ್ಲೇಸಿ ಹೇಳ್ತೀನಿ, ಇಲ್ಲಿ 3F ಕಂಪ್ನಿಯವರು ನಾವು ಕಟ್ ಮಾಡಿ ಒಂದಲ್ಲಿ ಕೂಡಾಕ್ತೀವಿ. ಅವ್ರು 3F ಕಂಪ್ನಿಯವ್ರದ್ದೇ ಒಂದು ವೆಹಿಕಲ್ ಬರ್ತಾರೆ, ಅವರೇ ತಗೊಂಡು ಹೋಗ್ತಾರೆ. ಯಾವುದೇ ತಿಂಗಳದಾಗ ಕಟ್ ಮಾಡಲಿಲ್ಲ ರೀ. ಅಂದರೆ 1ನೇ ತಾರೀಲಿಂದ 31ರವರೆಗೂ ನಾವು ಕಟ್ ಮಾಡಿದ್ರು ಮುಂದಿನ ತಿಂಗಳ 10-15ನೇ ತಾರೀಕು ಒಳಗೆ ರೊಕ್ಕ ಹಾಕ್ತಾರೆ ಸರ್. ರೊಕ್ಕದ್ದು ಇದು ತಾಳೆ ಬೆಳೆದು ಇದ್ರದ್ದೇನು ಸಮಸ್ಯೆ ಇಲ್ಲ ರೀ. ಭಾಳ ರೈಟ್ ಟೈಮ್ ಆಗ್ತಾರೆ ರೊಕ್ಕ. 1 ಎಕರೆಗೆ 35 ರಿಂದ 40 ಸಾವಿರ ಖರ್ಚು. 1 ಎಕರೆಯಲ್ಲಿ ಕನಿಷ್ಠ 1 ಲಕ್ಷ ರೂಪಾಯಿ ಲಾಭ. ಪ್ರಸ್ತುತ 1 ಎಕರೆ ತಾಳೆ ಬೆಳೆಯ ನಿರ್ವಹಣೆಗೆ 35 ರಿಂದ 40 ಸಾವಿರ ಖರ್ಚಾಗುತ್ತಿದೆ. ಇನ್ನು ಪ್ರಸ್ತುತ 1 ಎಕರೆಗೆ ಕನಿಷ್ಠ 1 ಲಕ್ಷ ರೂಪಾಯಿ ಲಾಭ ಬರುತ್ತಿದೆ. ತಾಳೆ ತೋಟದಲ್ಲಿ ಹಸುಗಳು, ಕುರಿ, ಮೇಕೆಗಳನ್ನು ಸಾಕಬಹುದು. ಜೊತೆಗೆ ನೆರಳಿನಲ್ಲಿ ಬೆಳೆಯುವ ಬೆಳೆಗಳನ್ನು ಬೆಳೆಯಬಹುದು. ಅದರಿಂದಲೂ ಹೆಚ್ಚಿನ ಆದಾಯ ಬರುತ್ತೆ ಅಂತಾರೆ ಶರಣಪ್ಪ ಅವರು. ಈಗ ನೋಡ್ರಿ, ನಾನು ಈ ವರ್ಷ ನನ್ನ ಲೆಕ್ಕಾಚಾರ ಮಾಡಿದ್ರೆ 38 ರಿಂದ 42 ಸಾವಿರ ಖರ್ಚು ಬರಕತ್ತದ್ರಿ. ಈ ಆದಾಯ ನೋಡಿದ್ರೆ 1 ಎಕರೆಗೆ ಮಿನಿಮಮ್ 1 ಲಕ್ಷ ಉಳಿಬೋದು ರೀ. ತಾಳೆ ಬೆಳೆದವನಿಗೆ ತಾಳ್ಮೆ ಮಸ್ಟ್ ಅವಶ್ಯಕತೆ ಆದ್ರಿ. 4 ವರ್ಷ ಕಾಯೋದು ಮೊದಲನೇ ತಾಳ್ಮೆಗೆ ಕೆಲಸ ರೀ. ಆಮೇಲೆ 2 ವರ್ಷ ಖರ್ಚು ಪೂರ್ತಕ್ಕಾತ್ರಿ. 7ನೇ ವರ್ಷಲೇಸಿ ಅದು ಭಾಳ ಈಲ್ಡ್ ಚೆನ್ನಾಗಾತ್ರಿ. ಅದು ಪ್ರತಿ 20 ದಿವ್ಸಕ್ಕೊಮ್ಮೆ ಕಟಿಂಗ್ ಶುರು ಆಗಿಬಿಡುತ್ತೆ. ಏನು ಹಿಂಗಾಗಿ ನಮ್ಗೆ ಸಿ ದರ್ಜೆ ನೌಕರದಷ್ಟು ಪಗಾರ ಬರುತ್ತೆ ಸರ್. ತಿಂಗಳ ಒಂದು 50,000 60,000 ಎವರೇಜ್ ಪಗಾರ ಬಿದ್ದುಬಿಡುತ್ತೆ ಎಲ್ಲರಿಗೆ. ಹಿಂಗಾಗಿ ಒಂದು ನಮೂನಿ ಬೇರೆ ಕೃಷಿಗೆ ನೋಡಿದರೆ ತಾಳೆ ಕೃಷಿ ಭಾಳ ಯೋಗ್ಯ ಸರ್ ರೈತರಿಗೆ. ಆಮೇಲೆ ಇದರಲ್ಲಿ ಇನ್ನೊಂದು ಏನಂದರೆ, ನಾವು ಇದರ ಒಳಗೆ ಕುರಿ ಸಾಕ್ಬೋದು ರೀ, ದನಗಳು ಮಾಡ್ಬೋದು, ಹೈನುಗಾರಿಕೆ ಮಾಡ್ಬೋದು. ಆದರೆ ನನ್ನ ಕೈಲಿ ಮಾಡೋಕ್ಕಾಗಿಲ್ಲ. ನಾನು ಒಬ್ಬ ಎಂಪ್ಲಾಯ್ ಇರೋ ಸಲುವಾಗಿ ಅವು ಏನೂ ಮಾಡಿಲ್ಲ. ಇವತ್ತಿಗೆ ಕುರಿ ಸಾಕ್ಬೇಕಂತ ವಿಚಾರ ಮಾಡಿದ್ದೆ ಆಗಲಿಲ್ಲ. ಈಗ ನಾನು ಕೋಕೋ ಪ್ಲಾಂಟೇಷನ್ ಮಾಡ್ಬೇಕಂತ ಮಾಡೀನಿ ರೀ. ಈಗ ತಾಳೆ ಬೆಳೆ ಕುರಿತು ರೈತರಿಗೆ ಆಸಕ್ತಿ ಹೆಚ್ಚುತ್ತಿದ್ದು, ನಮ್ಮ ತೋಟಕ್ಕೆ ಸಾಕಷ್ಟು ರೈತರು ಭೇಟಿ ನೀಡಿ ಮಾಹಿತಿ ಪಡೆಯುತ್ತಿದ್ದಾರೆ. ಇನ್ನು ಉತ್ತಮ ನೀರಾವರಿ ವ್ಯವಸ್ಥೆ ಇದ್ದರೆ ರಾಜ್ಯದ ಯಾವ ಭಾಗದಲ್ಲಾದರೂ ಈ ಬೆಳೆಯನ್ನು ಬೆಳೆಯಬಹುದು. ಆದರೆ ಮೊದಲ 4 ವರ್ಷ ಇದರಲ್ಲಿ ಆದಾಯ ಬರುವುದಿಲ್ಲ. ಅಲ್ಲಿಯವರೆಗೂ ಖರ್ಚು ವೆಚ್ಚಗಳನ್ನು ನಿಭಾಯಿಸಬೇಕಾಗುತ್ತೆ ಅನ್ನೋದು ಶರಣಪ್ಪ ಅವರ ಅಭಿಪ್ರಾಯ. ನಿಮ್ಮಲ್ಲಿ ನೀರಿನ ಸೌಕರ್ಯ ಯಾವ ರೀತಿ ಇದೆ, ನೀರಿನ ಸೋರ್ಸಸ್ ನೋಡಿ ನೀವು ಲಭ್ಯತೆ ನೋಡಿ ನೀವು ಆಗಬೇಕು. ನೀರಿನ ಲಭ್ಯತೆ ಇಲ್ಲಾಂದರೆ ಇದರ ತಂಟೆಗೆ ಹೋಗ್ಬಾಡ್ರಿ, ಅದು ಮೊದಲೇದು ಸಜೆಷನ್. ಆಮೇಲೆ ತಾಳೆ ಬೆಳೆ ಆದ್ಮಕ್ರಿ 4 ವರ್ಷ ಭಾಳ ತಾಳೆ ಕೆಮ್ಮೆ ಶಕ್ತಿ ಬೇಕು. ಕೆಲವು ಮಂದಿಗೆ ಏನಾಗ್ಬಿಡುತ್ತೆ, ಏನಪ್ಪ 4 ವರ್ಷ ಹೆಂಗೆ ಬಿಡ್ಬೇಕಮ್ಮಂಗೆ 4 ವರ್ಷದೊಳಗೆ ಅಂತರ ಬೆಳೆ ಬೆಳಿಬೋದು. 2018-19ವರೆಗೂ ನಮ್ಮನ್ನು ಯಾರೂ ಕೇಳ್ತದಿಲ್ಲ ರೀ, ಇದೇನೋ ಒಂದು ಅಷ್ಟು ಲಾಭದಾಯಕ ಅಲ್ಲ ಅಂತ ಹೇಳಿದ್ರು. 4 ವರ್ಷ ಬಿಟ್ಟು ಅದೇನು ಲಾಭ ಬರ್ತಪ್ಪ ಲೆಕ್ಕಾಚಾರ ನಮ್ಮವೇ. ಈಗ 15 ಚೀಲ 20 ಚೀಲ ಲೀಸ್ ಕೊಡ್ತಾರಂತ್ರಿ ಎಲ್ಲರೂ. 2018ರಿಂದ 10,500 ಆಯ್ತು ರೀ
ಸರ್ಕಾರದವರು 2,500 ರೂಪಾಯಿ MSP ಕೊಡ್ತಿದ್ರು. ಟೋಟಲ್ಲು 13,000 ರೂಪಾಯಿ ಬಂತು ರೀ. ಜನ ಒಂದು ನಮೂನೆ ನೆಲ್ಲ ರೇಟ್ ಕಡಿಮೆ ಆಯಿತು, ನೆಲ್ಲಿಂದ ಕೆಲವು ರೋಗಗಳು ಜಾಸ್ತಿ ಆದವು. ಇವೆಲ್ಲ ನೋಡ್ಕೇಸಿ ನಮ್ಮಲ್ಲಿ ಹೊಲಕ್ಕೆ ಬರೋಕತ್ತಿದ್ದಾರೆ. ಅದ್ರಾಗ ಹೋದ ವರ್ಷ 2021ರಿಂದ 2022 ನಾವು ಜೂನ್ವರೆಗೆ ಹೇಳ್ತೀನಿ, ಕನಿಷ್ಠ ಒಂದು 200 ಜನ ರೈತರು ನಮ್ಮ ಹೊಲಕ್ಕೆ ಬಂದಾರೆ. ಶರಣಪ್ಪ ಅವರು 14 ಎಕರೆ ಜಮೀನಿನಲ್ಲಿ ತಾಳೆ ಬೆಳೆದಿದ್ದು ಅತ್ಯಂತ ಕಡಿಮೆ ನಿರ್ವಹಣೆಯಲ್ಲಿ ಹೆಚ್ಚಿನ ಲಾಭ ಪಡಿತಾ ಇದ್ದಾರೆ. ಅವರು ಪ್ರಸ್ತುತ 1 ಎಕರೆಗೆ ಕನಿಷ್ಠ 1 ಲಕ್ಷಕ್ಕೂ ಹೆಚ್ಚಿನ ಲಾಭ ಗಳಿಸ್ತಾ ಇದ್ದಾರೆ. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಿಸಲು ಹಾಗೂ ಕೃಷಿ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.